ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ 14 ವರ್ಷದ ಬಾಲಕಿ ಇವರೊಳ ಒಂದು ಗರ್ಭಿಣಿ ಆಗಿ ಈಗಾಗಲೇ ಒಂದು ಹೆರಿಗೆ ಸಹ ಆಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಮಕ್ಕಳ ಅಂದರೆ ಹೆರಿಗೆ ಮತ್ತು ಮಕ್ಕಳ ವಾರ್ಡ್ ಏನಿದೆ ಅಲ್ಲಿ ಒಂದು ಬಾಲಕಿಗೆ ಒಂದು ಚಿಕಿತ್ಸೆ ನೀಡಲಾಗ್ತಿದೆ. ಏನು ಆಗಿದೆ ಅನ್ನೋ ಘಟನೆ ಅನ್ನೋದ್ರ ಬಗ್ಗೆ ನನ್ನ ಜೊತೆ ಮಾತಾಡಲಿಕ್ಕೆ ಹುಬ್ಬಳ್ಳಿಯ ಕಿಮ್ಸ್ನ ಇಲ್ಲಿ ಸೂಪ್ರೆಂಟ್ನ ಇವತ್ತಿನ ಇನ್ಚಾರ್ಜ್ ಆದಂತಹ ಡಾಕ್ಟರ್ ರಾಜಶೇಖರ್ ದ್ಯಾಬೇರ್ ಇದ್ದಾರೆ. ನಾನು ಅವರನ್ನು ಮಾತಾಡ್ತೀನಿ. ಸರ್, ಏನಾಗಿದೆ ಸರ್ ಘಟನೆ, ಏನು ಸರ್ ಇದು? ನಮಗೆ 8ನೇ ತಾರೀಕು ಮಧ್ಯಾಹ್ನ 3:30 ಗಂಟೆಗೆ ಸುಮಾರಿಗೆ 14 ವರ್ಷ 3 ತಿಂಗಳು ಆಗಿರೋ ಮಗು ಅಂದರೆ ಅವರ ದಾಖಲೆಗಳ ಪ್ರಕಾರ ಖಾಸಗಿ ಚಿಕಿತ್ಸಾಲಯದಿಂದ ನಮ್ಮ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ KMCಗೆ ಕಳಿಸ್ತಾರೆ. ಅದನ್ನು ನಾವು ನಿರ್ಭಯ ವಾರ್ಡು, ಈ ಥರದ ಮೈನರ್ ಏಜ್ದಲ್ಲಿ ಈ ಥರ ಟೀನೇಜ್ ಪ್ರೆಗ್ನೆನ್ಸಿ ಅಂತ ಏನು ಹೇಳ್ತೇವೆ ಆ ಥರದ ಮಕ್ಕಳನ್ನು ನಾವು ವಿಶೇಷವಾಗಿ ನಿರ್ಭಯ ವಾರ್ಡದಲ್ಲಿ ಮಕ್ಕಳ ಸುರಕ್ಷತಾ ದೃಷ್ಟಿ, ಎಲ್ಲ ರೀತಿಯ ಸುರಕ್ಷತಾ ದೃಷ್ಟಿಯಿಂದ ವಿಶೇಷ ವಾರ್ಡನ್ನು ಕಲ್ಪಿಸಲಾಗಿದೆ. ಆ ವಾರ್ಡಲ್ಲಿ ನಾವು ವಿಶೇಷವಾಗಿ ಚಿಕಿತ್ಸೆಯನ್ನು ಮಾಡ್ತಾಯಿದ್ದೆವು. ಮಗುವಿನ ಆರೋಗ್ಯ ಸ್ಥಿತಿ ಚೆನ್ನಾಗಿದೆ, ತಾಯಿನೂ ಕೂಡ ಆರೋಗ್ಯವಾಗಿದ್ದಾಳೆ. ಈಗ ಒಂದು ಕಡೆ ತಾಯಿ ಏನು ಬಾಲಕಿ ಏನಿದ್ದಾಳೆ ಸರ್, ಅವಳನ್ನು ಕೌನ್ಸಿಲಿಂಗ್ ಮಾಡಿದಾಗ ಯಾರು ಏನು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಬಂತ ಸರ್? ಅವರು ಹೆಚ್ಚಿನ ಮಾಹಿತಿ, ಒಂದು ಮಗು ಕೂಡ ಒಂದು ಆಘಾತ ಸ್ಥಿತಿಯಲ್ಲಿ ಅಥವಾ ಹೆಚ್ಚಿನ ಮಾಹಿತಿ ಮಗುವಿನಿಂದ ಪಡೆಯೋಕ್ಕಾಗ್ತಾ ಇಲ್ಲ. ನಾವು ಹೆಚ್ಚಿನ ನಮ್ಮ ಗಮನ ಅವರ ವೈದ್ಯಕೀಯ ಚಿಕಿತ್ಸೆಯ ಕುರಿತು ಮತ್ತು ವೈದ್ಯಕೀಯ ಸ್ಥಿತಿಗತಿಯ ಕುರಿತು ನಾವು ಹೆಚ್ಚಿನ ಒಂದು ಕಾಳಜಿ ವಹಿಸಬೇಕಾಗಿರೋದ್ರಿಂದ ಉಳಿದ ಮಾಹಿತಿನೂ ಕೂಡ ನಾವು ಮಗುವಿಗೆ ಹೆಚ್ಚಿನ ಒಂದು ತೊಂದರೆಯನ್ನು ಕೊಡ್ತಾ ಇಲ್ಲ. ನಾವು ಈ ಸ್ಟೇಬಲ್ ಮಾಡಬೇಕಾಗಿದೆ. ಸೊ ವೈಟಲ್ಸ್ ಆರ್ ವೆರಿ ಮಚ್ ಸ್ಟೇಬಲ್. ಉಳಿದ ಮಾಹಿತಿ ನಾವು ಪೊಲೀಸ್ ಇಲಾಖೆಗೂ ಕೂಡ ತಿಳಿಸಿದೆವು. ಆ ಪೊಲೀಸ್ ಇಲಾಖೆ ಹೆಚ್ಚಿನ ತನಿಖೆಯಿಂದ ಹೆಚ್ಚಿನ ಮಾಹಿತಿಯನ್ನು ತಾವು ನಿರೀಕ್ಷಿಸ್ಬೋದು. ಸರಿ, ಖಾಸಗಿ ಆಸ್ಪತ್ರೆ ಅಂತ ಹೇಳಿದ್ರೆ ಸರ್, ಯಾವ ಭಾಗದ ಖಾಸಗಿ ಆಸ್ಪತ್ರೆ ಸರ್ ಅದು? ಹುಬ್ಬಳ್ಳಿ ಶಹರ ಠಾಣೆಯ ಒಂದು ಖಾಸಗಿ ಆಸ್ಪತ್ರೆ. ಈಗ ಸರ್, ಬಾಲಕಿ ಏನಿದ್ದಾಳೆ ಸರ್, 9 ತಿಂಗಳು ಮುಗಿದ ನಂತರ ಹೆರಿಗೆ ಆಗಿದೆ, ಹೇಗೆ ಸರ್? ನೋಡಿದ್ರೆ ಪೂರ್ತಿ ದಿನ ತುಂಬಿದ ಮೇಲೆ ಮಗು 1.9 ಆಲ್ಮೋಸ್ಟ್ 2 kg ಆರೋಗ್ಯವಾಗಿರೋ ಮಗು ಇದೆ. ಸೊ ದಿನಗಳು ಸಂಪೂರ್ಣ ಆದಮೇಲೆ ಹೆರಿಗೆ ಆಗಿದೆ. ಸರಿ, ಬಾಲಕಿ ಜೊತೆ ತಂದೆ ತಾಯಿ ಏನಾದರೂ ಬಂದು ತಮಗೆ ಈ ರೀತಿ ಆಗಿದೆ ಘಟನೆ ಬಗ್ಗೆ ಏನಾದರೂ ವಿವರಿಸಿ ಮಾಡಿದ್ರೆ, ಮದುವೆ ಆಗಿದೆ ಏನು ಸರ್? ಇನ್ನೂ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ದೊರೆತಿಲ್ಲ. ನಮಗೆ ಹೆಚ್ಚಿನ ಮಾಹಿತಿ ಇರೋದು ವೈದ್ಯಕೀಯ ಸ್ಥಿತಿಗತಿಯ ಕುರಿತು. ಹೆಚ್ಚಿನ ಮಾಹಿತಿ ನಮ್ಮ ಹತ್ರ ಲಭ್ಯವಿಲ್ಲ ಸದ್ಯಕ್ಕೆ. ಮದುವೆ ಆಗಿದೆ ಅಂತ ಏನಾದರೂ ಸರ್? ಇಲ್ಲ, ನಮಗೆ ವೈದ್ಯಕೀಯ ಸ್ಥಿತಿಗತಿಯ ಕುರಿತು ಗೊತ್ತಿದೆ. ಉಳಿದ ಒಂದು ಮಾಹಿತಿಯನ್ನು ನಮ್ಮ ಹತ್ರ ಲಭ್ಯವಿಲ್ಲ. ಸಂಪೂರ್ಣ ತನಿಖೆ ಆದ ತಕ್ಷಣ ಅದರ ಬಗ್ಗೆ ತಿಳಿತದೆ. ತಾಯಿ ಮತ್ತು ಮಗುವಿನ ಆರೋಗ್ಯ ಹೇಗಿದೆ ಸರ್? ತಾಯಿ ಮತ್ತು ಮಗುವಿನ ಆರೋಗ್ಯ ಚೆನ್ನಾಗಿದೆ. ತಾಯಿನೂ ಕೂಡ ಮೊದಲಿನ ಒಂದು ಆಘಾತದಿಂದ ಹೊರಗೆ ಬರ್ತಾ ಇದ್ದಾರೆ. ಸೊ ಮಗುವಿನ ಆರೋಗ್ಯನೂ ಕೂಡ ನಾವು ತೀವ್ರ ಚಿಕಿತ್ಸಾ ನಿಗಾ ಘಟಕ, ಸ್ಪೆಷಲ್ ಫಾರ್ ಸಚ್ ಬೇಬೀಸ್, ಸೊ ಅಂಥ ಒಂದು ಚಿಕಿತ್ಸಾ ಘಟಕದಲ್ಲಿ ನಾವು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೆವು. ಸೊ ಮಗುವಿನ ಆರೋಗ್ಯನೂ ಕೂಡ ಚೆನ್ನಾಗಿದೆ. ಈ ಖಾಸಗಿ ಆಸ್ಪತ್ರೆಯಿಂದ ತಮ್ಗೆ ಎಲ್ಲಿ ಯಾವ ಬಂದ್ರಿ ಸರ್? ತೀವ್ರ ರಕ್ತಸ್ರಾವ ಆಯಿತಾ ಏನು ಸರ್? ಇಲ್ಲ, ಅದು ಸ್ವಲ್ಪ ರಕ್ತಸ್ರಾವದ ತೊಂದರೆ ಇದೆ ಅಂತಲೇ ನಮಗೆ ನಮ್ಮ ಆಸ್ಪತ್ರೆ ಹೆಚ್ಚಿನ ಚಿಕಿತ್ಸೆಗೆ ಕಳಿಸಿದ್ದಾರೆ. ರಕ್ತಸ್ರಾವದ ಒಂದು ತೊಂದರೆ ಆಗಬಹುದು, ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಅಂತ ಕಂಡು ಬಂದಾಗ ಖಾಸಗಿ ಚಿಕಿತ್ಸೆಯವರು ಮತ್ತು ಅದರ ಒಂದು ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮ ಆಸ್ಪತ್ರೆಗೆ ಮುಂದಿನ ಆಗುಹೋಗುಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಬೇಕು ಅಂತ ಒಂದು ಇದರಿಂದ ಖಾಸಗಿ ಆಸ್ಪತ್ರೆಯಿಂದ ಮಗು KMCಗೆ ಬರ್ತದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. 14 ವರ್ಷದ 3 ತಿಂಗಳ ಇಲ್ಲಿ ಅಂತಾರೆ ಬಾಲಕಿ ಇವಳು ಒಂದು ಮಗುವಿಗೆ ಜನ್ಮ ನೀಡಿದ್ದಾಳೆ. ಈ ಸಂದರ್ಭದಲ್ಲಿ ಈಗಾಗಲೇ ಪೊಲೀಸರು ತನಿಖೆಯನ್ನು ಆರಂಭ ಮಾಡಿದರೆ ಮತ್ತು ಇಬ್ಬರ ಆರೋಗ್ಯ, ತಾಯಿ ಮತ್ತು ಮಗುವಿನ ಆರೋಗ್ಯ ಚೆನ್ನಾಗಿದೆ ಅನ್ನೋದು ವೈದ್ಯರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋಲಾರಗೊಪ್ಪ, TV5 ಹುಬ್ಬಳ್ಳಿ.